ಐಫೋನ್ ಗಿಫ್ಟ್ ವಿಚಾರಕ್ಕೆ ಸಿಎಂ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಪ್ತರ ಬಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಅನಗತ್ಯವಾಗಿ ತಲೆ ತಗ್ಗಿಸುವಂತಾಗಿದೆ, ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ, ಸಂಸ್ಥೆಗೆ ಐಫೋನ್ ಕೊಡುವ ಅಗತ್ಯ ಈಗ ಏನಿತ್ತು ಅಂತ ಹೇಳಿ ಆಪ್ತರ ಬಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಿಎಂ. ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಐಫೋನ್ ಗಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಈಗ ತೀವ್ರವಾದ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಇಂತಹ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಾ ಅನ್ನುವಂತಹ ಮಾತನ್ನ ಕೂಡ ಕೇಳಿದ್ದಾರೆ. ಇದರಿಂದ ಅನಗತ್ಯವಾಗಿ ಈಗ ಎಲ್ಲರ ಮುಂದೆ ತಲೆ ತಗ್ಗಿಸುವಂತಹ ಪ್ರಮೇಯ ಉಂಟಾಗಿದೆ, ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ, ಸಂಸ್ಥೆಗೆ ಐಫೋನ್ ಕೊಡುವ ಅಗತ್ಯ ಈಗ ಏನಿತ್ತು ಅನ್ನುವಂತಹ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಸಿಎಂ ಕೂಡ ಇದೇ ರೀತಿಯಾದಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಈ ಒಂದು ಐಫೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಾಗೆ, ಚರ್ಚೆಗೆ ಸಂಬಂಧಪಟ್ಟಾಗೆ ಇವತ್ತು ಸಭೆ ಇತ್ತು. ಸಭೆ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರಿಗೆ ಸಚಿವ ಡಿ.ಕೆ. ಶಿವಕುಮಾರ್ ಅವರು ದುಬಾರಿ ಬೆಲೆ ಐಫೋನ್ ಅನ್ನ ಗಿಫ್ಟ್ ಅನ್ನು ಮಾಡಿದ್ರು, ಅವರ ಕಚೇರಿಗಳಿಗೆ ಮತ್ತು ಅವರ ಸರ್ಕಾರಿ ನಿವಾಸಗಳಿಗೆ ತಲುಪಿಸಿದ್ರು. ಆದ್ರೆ ಈಗ ಆ ಒಂದು ಐಫೋನ್ ಗಿಫ್ಟ್ ಈಗ ಬಹಳಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ಗೂ ಕೂಡ ಇದು ಮುಜುಗರ ಆಗಿದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಐಫೋನ್ ಗಿಫ್ಟ್ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೆಂಗಣ್ಣು ಬೀರುವಂತ, ಇದರ ಬೆನ್ನಲ್ಲೇ ಮೈತ್ರಿ ಸರ್ಕಾರಕ್ಕೆ ಇದೊಂದು ಒಂದ್ ಕಡೆ ಡ್ಯಾಮೇಜ್ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿ ಇದು ವಿವಾದಕ್ಕೆ ಕಾರಣವಾಗಿದೆ, ಇಲ್ಲೊಂದ್ ಕಡೆ ಪರೋಕ್ಷವಾಗಿ ಸಂಸದರಿಗೆ ಆಮಿಷ ಕೊಟ್ಟಂತ ಆಗಿದೆ ಎಂಬುದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅಭಿಪ್ರಾಯವಾಗಿದೆ. ಈ ಸಂಬಂಧಪಟ್ಟಾಗೆ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಕರ್ನಾಟಕ ಭವನದಲ್ಲಿ ಆಪ್ತರೊಂದಿಗೆ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಬೇಕಿತ್ತ? ಒಂದ್ ಕಡೆ ರೈತರ ಸಾಲ ಮನ್ನಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ತತ್ತರಿಸಿ ಹೋಗಿದೆ, ಈ ಎಲ್ಲದರ ನಡುವೆ ಸಂಸದರಿಗೆ ಈ ಸಂದರ್ಭದಲ್ಲಿ ಐಫೋನ್ ಗಿಫ್ಟ್ ಅನ್ನ ನೀಡಿರುವಂತದ್ದು ಇದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು, ಇದು ಮೈತ್ರಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದು ಕೆಟ್ಟ ಹೆಸರು ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಔಚಿತ್ಯ ಅಲ್ಲ ಎಂಬ ಒಂದು ಮಾತನ್ನು ಹೇಳಿರುವಂತದ್ದು ಮತ್ತು ಗಿಫ್ಟ್ ಅನ್ನು ನೀಡಿದ ಸಂಬಂಧಪಟ್ಟಕ್ಕೆ ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿರುವ ಜೊತೆಗೆ ಗಿಫ್ಟ್ ನೀಡಿದ ತಪ್ಪಿಗೆ ಇದೀಗ ವಾಪಸ್ ಪಡೆಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ಡಿ.ಕೆ. ಶಿವಕುಮಾರ್ಗೆ ಇದು ಅಗತ್ಯ ಇಲ್ಲ ಅಂತೇಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಸಮಾಧಾನ ತೋಡಿಕೊಂಡಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಐಫೋನ್ ಗಿಫ್ಟ್ ವಿಚಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಐಫೋನ್ ಗಿಫ್ಟ್ ವಿವಾದ ಇದೀಗ ರಾಷ್ಟ್ರ ಮಟ್ಟದ ಸುದ್ದಿ ಆಗಿರುವ ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದಂತೂ ಸತ್ಯ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನು ಐಫೋನ್ ರಾಜಕೀಯ ವಿಚಾರದಲ್ಲಿ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಐಫೋನ್ ಕೊಟ್ಟಿದ್ದು ಸರ್ಕಾರದ ಹಣದಿಂದಲ್ಲ, ಅದು ನಾನೇ ಕೊಟ್ಟಿದ್ದು. ಐಫೋನ್ ಕೊಟ್ಟಿದ್ದು ತಪ್ಪ, ಅದೇನ್ ಕ್ರೈಮಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿ.ಕೆ.ಶಿ, ಕ್ರೈಮ್ ಆಗಿದ್ರೆ ನನ್ನನ್ನು ತಗೊಂಡೋಗಿ ಹ್ಯಾಂಗ್ ಮಾಡಿ, ಬಿಜೆಪಿಯವರು ರಾಜಕಾರಣ ಮಾಡಬೇಕು ಅಂತ ಹೀಗೆ ಮಾಡ್ತಿದ್ದಾರೆ, ಆದ್ರೆ ಐಫೋನ್ ಕೊಟ್ಟಿದ್ದು ಸಂಸದರ ಜನಪರ ಕಾರ್ಯಗಳ ಮಾಹಿತಿ ವಿನಿಮಯಕ್ಕೆ ಅಷ್ಟೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೊದಲು ಐಪ್ಯಾಡ್ಗಳನ್ನ ಕೊಟ್ಟಿದ್ದೆ, ಅದರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಡಿ.ಕೆ.ಶಿ. ಹಿಂದೆ ಕೆಲವು ಸಂದರ್ಭದಲ್ಲಿ ನಾವು ಬ್ಯಾಗು ಕೆಲವು ಇನ್ಫಾರ್ಮೇಶನ್ ಫೀಡ್ ಮಾಡೋಕ್ಕೆ, ಅವ್ರ ವಿಚಾರನ ತಿಳ್ಕೊಳ್ಳಿಕ್ಕೆ, ಕೆಲವೆಲ್ಲ ದಾಖಲೆಗಳನ್ನ ಕಳಿಸ್ಕೊಡ್ಲಿಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವು ಐಪ್ಯಾಡ್ಗಳು ಕೊಡ್ತಾರೆ, ಕೆಲವು ಟೆಲಿಫೋನ್ಸ್ ಕೊಡ್ತಾರೆ, ಕೆಲವರು ಹೇಳೋದು ಐಪ್ಯಾಡ್ ಬಿಡ ನಮ್ಗೊಂದು ಫೋನ್ ಬೇಕು ಅಂತ. ಅವರೇ ರಿಕ್ವೆಸ್ಟ್ ಮಾಡಿದಾಗ ಏನು ಒಂದು ಗೆಸ್ಚರ್ಗೆ ಕೊಟ್ಟರೆ ಏನು ತಪ್ಪಿದೆ, ಏನು ಅದೇ ಒಂದು ದೊಡ್ಡ ಅಪರಾಧ, ದೊಡ್ಡ ಕ್ರೈಮು ಅಂತೇಳಿ ನಾನೇನಾದ್ರು ಹ್ಯಾಂಗ್ ಮಾಡೋಕ್ಕಿದ್ರೆ ಬೇಕಾದ್ರೆ ಹ್ಯಾಂಗ್ ಮಾಡ್ಕೊಳ್ಳಿ. ಇದೇನು ಯಾರಿಗೂ ಲಂಚ ಕೊಡ್ತಾ ಇಲ್ಲ, ನಾನು ಇನ್ಫಾರ್ಮೇಶನ್ ಕೊಡಬೇಕು, ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು, ಎವ್ರಿ ಡೇ ಏನಾಗ್ತಾ ಇದೆ ಅಂತ ಗೊತ್ತಾಗಬೇಕು. ಅಟ್ಲೀಸ್ಟ್ ಒಂದು ಟೆಕ್ನಾಲಜಿ ಇರೋಂಥ ಒಂದು ಸಿಸ್ಟಮಲ್ಲಿ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಈಗ ಟ್ರಾನ್ಸ್ಫರ್ ಮಾಡಬೇಕು, ಏನಿದೆಲ್ಲ ಮಾಹಿತಿ ತಿಳಿಸ್ಬೇಕು, ಕೆಲವರಿಗೆಲ್ಲ ಲೋಡ್ ಮಾಡ್ಕೊಳ್ಳಿಕ್ಕೆ, ಕೆಲವು ತಿಳಿಸ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಷ್ಟೇ. ಏನು ಇದೇನು ಯಾರೋ ಸಾಯ್ತಾರೆ, ಯಾರೋ ಮಾಡ್ತಾರೆ, ಒಂದು 50,000 ರೂಪಾಯಿ ಒಂದು ಫೋನಲ್ಲಿ ಏನಾಗೋಗ್ತದೆ, ಒಂದು ಬ್ಯಾಗು ಮಾಹಿತಿ ಸುಮ್ಮನೆ ಎತ್ಕೊಂಡು ಹಂಗೆ ಡಂಪ್ ಮಾಡೋಕ್ಕಾಗ್ತದಾ? ಅದಕ್ಕೊಂದು ಗೌರವ ಇರಬೇಕ್ರಿ. ಇದು ಪಾರ್ಲಿಮೆಂಟ್ ಮೆಂಬರ್, ಅವರು ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹಂಗಂತ ಏನು, ಜಸ್ಟ್ ಅವ್ರಿಗೆ ಇಟ್ ಈಸ್ ಅ ಗೆಸ್ಚರ್ ವಾಟ್ ವಿ ಆರ್ ಡೂಯಿಂಗ್. ಈಗ ನಾವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಮಗೆ ಕೊಟ್ಟಿಗೆ, ನಾನು ಯಾವ್ದಾದ್ರು ಮೀಟಿಂಗ್ ಹೋಗ್ತೀನಿ ಅಂತ ಅನ್ಕೊಳ್ಳಿ, ನನಗೆಲ್ಲ ಇನ್ಫಾರ್ಮೇಶನ್, ನಾನು ಡೆಲ್ಲಿಗೆ ನಾನು ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ನನಗೆಲ್ಲ ಬ್ಯಾಗು, ಫೋನ್ಗಳು, ಬೇರೆ ಬೇರೆ ಇದೆಲ್ಲ ಕಂಪ್ಯೂಟರ್ ವಾಚ್ ಎಲ್ಲ ಕೊಡ್ತಾರಪ್ಪ, ತಪ್ಪೇನಿದೆ?
ಪಕ್ಷದಲ್ಲಿ ಏನಾಗ್ತಿದೆ, ಸರ್ಕಾರದಲ್ಲಿ ಯಾಕೆ ಇಷ್ಟು ಗೊಂದಲ, ಕೂಡಲೇ ಎಲ್ಲವನ್ನ ಸರಿಪಡಿಸಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ಗೆ ಈ ರೀತಿಯ ಸೂಚನೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದಲ್ಲಿ ಇಷ್ಟು ಗೊಂದಲ ಯಾಕೆ? ಐಫೋನ್ ಗಿಫ್ಟ್ ವಿಚಾರ, ಕಾಂಗ್ರೆಸ್ನ ಸಂಸದರಿಗೆ ಸಭೆಗೆ ಆಹ್ವಾನ ನೀಡದ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ರಮೇಶ್ ಜಾರಕಿಹೊಳಿ ಶಾಸಕರ ದಂಡು ಕಟ್ಕೊಂಡು ಓಡಾಡ್ತಿರೋದು ಯಾಕೆ? ಇಂತಹ ಸ್ಥಿತಿಯಲ್ಲಿ ಶಾಸಕರನ್ನ ಕಟ್ಕೊಂಡು ಓಡಾಡ್ತಾ ಇರೋದು ಎಷ್ಟು ಸರಿ? ಕೂಡಲೇ ಎಲ್ಲವನ್ನ ಸರಿಪಡಿಸಿ ಅಂತ ಹೇಳಿ ವೇಣುಗೋಪಾಲ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ.